ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ NJ ವ್ಲಾಗ್ಸ್. ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತು ಚಿಕನ್ ಅಂಗಡಿಯಿಂದ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ನೋಡಿ, ಇಲ್ಲಿ ಚಿಕನ್ನು ತುಂಬ ಫ್ರೆಶ್ ಆಗಿರುತ್ತೆ. ಸೊ ನಾವು ಯಾವಾಗಲೂ ಇಲ್ಲೇ ತಗೊಳ್ಳೋದು. ಇಲ್ಲಿ ನಮಗೆ ಹೋಲ್ಸೇಲಾಗೂ ಸಿಗುತ್ತೆ ಮತ್ತು ಫ್ರೆಶ್ ಆಗೂ ಸಿಗುತ್ತೆ. ಅದರಿಂದ ಯಾವಾಗಲೂ ಇಲ್ಲೇ ಹೋಟ್ಲಿಗೆ ತೊಗೊಂಡು ಹೋಗೋದು. ಈಗೆಲ್ಲ ಚಿಕನ್ ತೊಗೊಂಡು ಬಂದ್ವಿ ಹೋಟೆಲ್ಗೆ. ಈಗೆಲ್ಲ ಆನ್ ಮಾಡ್ಕೊಳ್ತಾ ಇದ್ದೀವಿ. ಈಗ ಒಂದೊಂದು ಆನ್ ಮಾಡಿ ಬೇಗ ಎಲ್ಲ ರೆಡಿ ಮಾಡಬೇಕು ನಾವು. ಮೇಡಮ್ ಅವ್ರಿಗೆ ಅಡುಗೆ ಕಡೆ ತೊಡಗಬೇಕು. ನಾನು ಇದೆಲ್ಲ ಆನ್ ಮಾಡಿ ಕಸ್ಟಮರ್ ಬರೋಕ್ಕೆ ಮುಂಚೆ ನಮ್ಮ ಕಡೆಯಿಂದ ಎಲ್ಲ ರೆಡಿ ಇರಬೇಕು. ಸ್ವಿಚ್ ಆನ್ ಮಾಡಿಕೊಂಡು ಎಲ್ಲ ರೆಡಿ ಮಾಡಬೇಕು. ಇನ್ನು ಕ್ಲೀನಿಂಗ್ ಮಾಡಬೇಕು, ಎಲ್ಲ ತೊಳಿಬೇಕು, ಅಡುಗೆಗೆ ರೆಡಿ ಮಾಡಬೇಕು. ಮೇಡಮ್ ಅವರು ವಿಡಿಯೋ ಮಾಡ್ತವ್ರೆ. ಈಗ ಒಂದು 5 ನಿಮಿಷ ಮೇಡಮ್ ಅವರೆಲ್ಲ ಮಾಡಿ ಬಂದರೆ ಪಟ ಅಂತ ಅಡುಗೆ ಸ್ಟಾರ್ಟ್ ಮಾಡ್ಬೋದು. ಯಾಕಂದರೆ ಆನ್ಲೈನ್ ಆರ್ಡರ್ ಬಂದುಬಿಡುತ್ತೆ. ಶನಿವಾರ ಬೇರೆ ಆರ್ಡರ್ಸ್ ಜಾಸ್ತಿ ಇರುತ್ತೆ. ಓಡಾಡ್ತಾ ಇದ್ದೀವಿ. ಈಗ ಬೇಗ ರೆಡಿ ಮಾಡ್ಕೊಬೇಕು. ಮೇಡಮ್ ನೋಡಿ ಚಿಕನ್ ತೊಗೊಂಡು ಬಂದರು. ಎಲ್ಲ ತೊಳಿಬೇಕೀಗ. ಬನ್ನಿ ಮೇಡಮ್, ಚಿಕನ್ ತೊಗೊಂಡು ಬೇಗ ತಂದರು ಈಗ. ಇನ್ನೂ ಐಟಮ್ಗಳಿದೆ, ಎಲ್ಲ ಕ್ಲೀನ್ ಮಾಡಿಕೊಂಡು ಪಟ ಅಂತ ತರಬೇಕು. ಆಮೇಲೆ ಸರಿ ಮಾಡ್ಕೊಳ್ಳೋರಂತೆ ಹೋಗಿ. ಮೇಡಮು ತುಂಬ ಸ್ಟ್ರಿಕ್ಟು. ಅಡುಗೆಯಲ್ಲಿ ಕೂದಲು ಬಿದ್ದುಬಿಡುತ್ತೆ ಅಂತ ಎಲ್ಲ ರೆಡಿ ಮಾಡ್ಕೊಂಡು ಆಚೆನೇ ಆಮೇಲೆ ಒಳಗೆ ಬರ್ತಾರೆ. ಕಸ್ಟಮರ್ ರಿವ್ಯೂ ತುಂಬ ಇಂಪಾರ್ಟೆಂಟು ಅಂತ. ಬೇಗ ಚಿಕನ್ ತೊಗೊಂಬನ್ನಿ ಮೇಡಮ್. ಎಲ್ಲಿ ಚಿಕನ್ನು ತಂದರು ಎಲ್ಲ ಕ್ಲೀನ್ ಮಾಡಿಕೊಂಡು ಆಚೆಯಿಂದನೇ ಒಳಗೆ ತರಬೇಕು. ಫಸ್ಟ್ ಅಡುಗೆಗೆ ಇಟ್ಕೊಂಡ್ಬಿಡ್ತೀವಿ. ಬಿಕಾಸ್ ಅಡುಗೆ ರೆಡಿ ಆಗ್ತಿದ್ರೆ ಆಮೇಲೆ ನಾವು ಆಚೆ ಕ್ಲೀನ್ ಮಾಡ್ಕೊಬೋದು. ಕ್ಲೀನಿಂಗ್ ಫಸ್ಟ್ ಮಾಡ್ಕೊಂಡಿದ್ರೆ ಟೈಮ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಫಸ್ಟ್ ಅಡುಗೆಗೆ ರೆಡಿ ಮಾಡ್ಕೊಂಡು ಆಮೇಲೆ ಕ್ಲೀನ್ ಸ್ಟಾರ್ಟ್ ಮಾಡ್ಕೊಳ್ತೀವಿ. ನೋಡಿ, ಈಗ ಎಲ್ಲ ನಮ್ಮ ಮೇಡಮ್ಮು ಪಾರ್ಸಲ್ಗೆ ಶೇರ್ವಾ ಮತ್ತು ಸಲಾಡ್ಸು ಎಲ್ಲ ರೆಡಿ ಮಾಡಿ ಇಟ್ಕೊತಾರೆ. ಅವರು ಫುಲ್ ಶಿಸ್ತು. ಕಬಾಬ್ ರೆಡಿ ಇದೆ, ಮತ್ತು ಕಬಾಬ್ ಮಿಕ್ಸ್ ಮಾಡಿ ಇಟ್ಟಿರೋದು ಮ್ಯಾರಿನೇಟ್ ಆಗೋದಕ್ಕೆ ಅದು ರೆಡಿ ಇದೆ. ಅಲ್ಲಿಂದ ಬಂದು ಈ ಕಡೆ ಶೇರ್ವಾ ರೆಡಿ ಇದೆ. ಮತ್ತು ಎಗ್ಗು ರೆಗ್ಯುಲರಾಗಿ ನಾವು ಮಾಡಲ್ಲ. ಯಾರೋ ಒಬ್ಬರು ಕೇಳಿದರು, ಅದರಿಂದ ಅಷ್ಟು ಮಾತ್ರ ಬಾಯ್ಲ್ ಮಾಡ್ತಾಯಿದ್ದೀವಿ. ಇದು ಬಿರಿಯಾನಿ ನೋಡಿ ಹೇಗಿದೆ. ಫುಲ್ ನಾಟಿ ಸ್ಟೈಲ್ ನಮ್ಮದು. ನಮ್ಮದೇನು ಕಲರ್ ಏನು ಯೂಸ್ ಮಾಡಲ್ಲ. ಫುಲ್ ನಾಟಿ ಸ್ಟೈಲ್ ಆಗುತ್ತೆ. ನೋಡಿ, ನಮ್ಮ ಮೇಡಮ್ ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ಒಂದು ಪಾರ್ಸಲ್ ಕಟ್ಟಿದ್ದಾರೆ. ಯಾವುದೋ ಆರ್ಡ್ರ್ ಇದೆ. ಹಾಗೆ ಆರ್ಡ್ರ್ ಕಟ್ಟಿಟ್ಟಿದ್ದಾರೆ ನೋಡಿ. ಅಲ್ಲಿ ಆರ್ಡ್ರು ರೆಡಿ ಮಾಡಿ ಇಟ್ಟಿದ್ದಾರೆ. ಡೆಲಿವರಿ ಪಾರ್ಟ್ನರ್ ಇನ್ನೂ ಬಂದಿಲ್ಲ. ನೋಡಿ, ದೇವ್ರ ಪೂಜೆ ಮಾಡಿದ್ದೀವಿ. ಹೇಗಿದೆ ಇದು? ನಮ್ಮ ಹೋಟೆಲ್ಲು ಚಿಕ್ಕ ಹೋಟೆಲ್ಲು. ಏನಾದರೂ ಒಂದು ಮಾಡಬೇಕಲ್ಲ ಅಂತ ಮಾಡ್ತಾಯಿದ್ದೀವಿ. ನೋಡಿ, ಇದು ಆರ್ಡರ್ ರೆಡಿ ಇದೆ, ಇನ್ನೂ ಬಂದಿಲ್ಲ. ಆರ್ಡರ್ ಬಂದಿದೆ, ಸೆಕೆಂಡ್ ಆರ್ಡರು. ಈಗ ಕಸ್ಟಮರ್ ಆರ್ಡ್ರ್ ಪಿಕಪ್ ಮಾಡಿದ್ದೀನಿ ನಾನು. ಆರ್ಡರ್ ರೆಡಿ ಮಾಡ್ಕೊಬೇಕು. ಮೇಡಮ್ ಅವರು ಈ ಕಡೆ ಸ್ವಲ್ಪ ಬನ್ನಿ. ಆರ್ಡರ್ ರೆಡಿ ಮಾಡ್ತಾಯಿದ್ದೀನಿ. ಯಾಕಂದರೆ ಆನ್ ಟೈಮ್ ಡೆಲಿವರಿ ಕೊಡಬೇಕು. ಇಲ್ಲಾಂದರೆ ಸ್ವಿಗ್ಗಿ ಆಗಲಿ ಝೊಮ್ಯಾಟೊ ಆಗಲಿ ಯಾವುದೇ ಆಗಲಿ ರಿಮಾರ್ಕ್ಸ್ ಆಗುತ್ತೆ. ರಿಮಾರ್ಕ್ಸ್ ತೊಗೊಬಾರ್ದು. ನಮ್ದು ಯಾವಾಗಲೂ ಅಷ್ಟೇ ರೇಟಿಂಗಲ್ಲಿ ಮೇಂಟೈನ್ ಮಾಡಬೇಕು ಅಂತ. ಮತ್ತು ಕಸ್ಟಮರ್ಗೂ ಖುಷಿ ಆಗಬೇಕು ಆನ್ ಟೈಮ್ ಡೆಲಿವರಿ ಕೊಟ್ಟಿದ್ದಾರೆ ಅಂತ. ಸೊ ಆರ್ಡ್ರ್ ಬಂತು ಅಂತ ನಾನು ಆರ್ಡ್ರ್ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಈಗ. ಇದು ಡಬಲ್ ಆರ್ಡರು. ಒಂದೇ ಕಸ್ಟಮರು 2 ಆರ್ಡರ್ನ ಮಾಡಿದ್ದು. ನೋಡಿ, ನಾನ್ ವೆಜ್ ಹೋಟೆಲಲ್ಲಿ ವೆಜ್ ತಿಂತಾ ಇದ್ದಾರೆ. प्रभु हे हरि राम कृष्ण जगन्नाथ प्रेमानंद ये क्या हुआ? ಏನಪ್ಪ ನಾನ್ ವೆಜ್ಜೇ ತಿನ್ನಲ್ಲ ಅಂತಾರೆ. ಬರೀ ಬೇಳೆ ಸಾಂಬಾರನ್ನು ತಿಂತವ್ರು ನೋಡಿ. ಬೇಳೆ ಸಾರು, ಅನ್ನ ಇರಲಿ ಅಂತ 2 ಮೊಟ್ಟೆ ಇಷ್ಟೇ ನಮ್ಮ ಮೇಡಮ್ ಅವ್ರದ್ದು. ನಾನ್ ವೆಜ್ ಎಲ್ಲ ನಾಟ್ ಅಲೌಡು. ಹಾಗೆ ಒಂದು ರೌಂಡ್ ಹೊರಗಡೆ ಬಂದವು. ನೋಡಿ, ಜನ ಸ್ವಲ್ಪ ಕಡಿಮೆ ಓಡಾಡ್ತಾಯಿದ್ದಾರೆ. ಯಾರಿದು ವೀಡಿಯೋ ಮಾಡ್ತಾಯಿದ್ದಾರೆ ಅಂತ ಅವ್ರು ಯಾರೋ ಅಂಕಲ್ಲು ನೋಡ್ಕೊಂಡು ಹೋಗ್ತಾಯಿದ್ದಾರೆ. ಪಾಪ ಕನ್ಫ್ಯೂಸ್ ಆದರು ಅನಿಸುತ್ತೆ. ನಾನ್ ವೆಜ್ ಇಷ್ಟ ಇಲ್ಲ ಅಂತಲ್ಲ, ನನಗೆ ವೆಜ್ಜು ತುಂಬ ಇಷ್ಟ. ಅದು ನಮ್ಮ ಮೇಡಮ್ ಅವ್ರು ಮಾಡಿರೋದು ವೆಜ್ ಸಾಂಬಾರು ತುಂಬ ಇಷ್ಟ. ಇವತ್ತು ಮೇಡಮ್ ಅವರು ತುಂಬ ನನಗಿಷ್ಟ ಆಗಿದೆ ಅಂತ ತರಕಾರಿ ಸಾಂಬಾರು ಮಾಡಿದರು. ಅದು ವೆಜ್ಜು ಜೊತೆಗೆ ಒಂದು ಹಪ್ಳ ಕೊಟ್ಬಿಟ್ರೆ ನಮಗೆ ಸ್ವರ್ಗ ಸಿಕ್ಕಂಗೆ. ಅದು ನಮ್ಮ ಮೇಡಮ್ ಮಾಡಿರೋದಂದರೆ ತುಂಬ ಟೇಸ್ಟಿಯಾಗಿ ಮಾಡ್ತಾರೆ. ಸ್ವಲ್ಪ ತರಕಾರಿ ಸಾರಲ್ಲ, ಹಂಗಾಗಿ ತಿಂತಿದ್ದೆ. ನೋಡಿ, ಒಂದು ವೀಡಿಯೋ ಮಾಡೋಣ ಬಾ ಅಂತಂದೆ. ನೋಡಿದ್ರೆ ಅಷ್ಟು ಬೇಗ ಡ್ರೆಸ್ ಚೇಂಜ್ ಮಾಡ್ಕೊಂಡು ಫ್ರೆಶ್ ಆಗ್ಬಿಟ್ಟು ಬಂದುಬಿಟ್ರು. ಏನು ಮಾಡೋಕ್ಕಾಗಲ್ಲ, ನೀನು ವೀಡಿಯೋದಲ್ಲಿ ಹಿಂಗೆ ಬರಬೇಕು ಅಂತಿದ್ರೆ ನಾವೇನು ಮಾಡೋಕ್ಕಾಗತ್ತೆ ಅಂತ
ಹಿಂಗೆ ತೆಗಿತಾ ಇದ್ದೀರಿ. ನೋಡಿ ಫ್ರೆಂಡ್ಸ್, ತುಂಬ ಲೇಟ್ ಆಗಿದೆ, ತುಂಬ ಆರ್ಡರ್ಸು, ಸ್ಯಾಟರ್ಡೆ ವೀಕೆಂಡು, ಟಯರ್ಡು, ತುಂಬ ಲೇಟ್ ಆಗಿದೆ. ಈಗ ಬಂದ್ವಿ, ಮತ್ತೆ ಟೈಮ್ ವೇಸ್ಟ್ ಮಾಡೋಕ್ಕಾಗತ್ತಾ? ನೋಡಿ, ನಾನು ನೋಡಿದ್ರೆ ಗೊತ್ತಾಗಲ್ವಾ ಟಯರ್ಡ್ ಆಗಿದ್ದೀನಿ ಅಂತ. ಓಕೆ, ಆಯಿತು. ಇವಾಗ ಟೈರ್ಡ್ ಆಗಿದ್ದೀರಾ, ಇವಾಗ ಮಲ್ಕೊಳ್ಳಿ ಆರಾಮಾಗಿ, ನಿಮ್ಗೆ ಯಾರು ಡಿಸ್ಟರ್ಬ್ ಮಾಡಲ್ಲ. ಈಗ ಒಂದು ಸ್ಟ್ರಾಂಗ್ ಕಾಫಿ ಕುಡಿಬೇಕು, ಆಮೇಲೆ ಮಲ್ಕೋಬೇಕು. ಓಕೆ ಫ್ರೆಂಡ್ಸ್, ಇಷ್ಟು ಹೇಳ್ತಾ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರು ಸಬ್ಸ್ಕ್ರೈಬೇ ಆಗ್ತಾ ಇಲ್ಲ, ಪ್ಲೀಸ್ ನಮಗೂ ಒಂದು ಬೆಳೆಯೋದಕ್ಕೆ ಅವಕಾಶ ಮಾಡಿ, ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ನಮ್ಮನ್ನ ಹೀಗೆ ಬೆಳೆಸಿ. ನಿಮ್ಗೆ ಹೀಗೆ ಎಂಟರ್ಟೈನ್ಮೆಂಟ್ ಮಾಡ್ತಾ ಇರ್ತೀವಿ. ಇದನ್ನ ಸ್ಟಾರ್ಟಿಂಗು, ಮುಂದಕ್ಕೆ ತುಂಬಾ ಎಂಟರ್ಟೈನ್ಮೆಂಟ್ ಇರುತ್ತೆ ನಮ್ಮ ವಿಡಿಯೋಗಳಲ್ಲಿ. ಹೀಗೆ ನಮ್ಮನ್ನ ಬೆಳೆಸಿ ಅಂತ ಹೇಳ್ತಾ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ವಿ. ಬಾಯ್.